ಸ್ನೇಹಿತರೆ, ನಿಮಗೆಲ್ಲ ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಪಾಂಡುವಿನ ಮರಣ ಹೇಗಾಯಿತು ಅಂತ ತಿಳ್ಕೊಂಡಿದ್ವಿ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ತಂದೆಯನ್ನ ಕಳ್ಕೊಂಡ ಪಾಂಡವರ ಕಥೆ ಮುಂದೇನಾಯಿತು ಅಂತ ತಿಳ್ಕೊಳ್ಳೋಣ. ಗೆಳೆಯರೇ, ಪಾಂಡುವಿನ ಹಾಗೂ ಮಾದ್ರಿಯ ಸಾವಿನಿಂದ ದುಃಖಿತರಾದ ಕುಂತಿ ಮತ್ತು ಪಾಂಡವರು ಹಿರಿಯರ ಸಲಹೆಯಂತೆ ಹಸ್ತಿನಾವತಿಯನ್ನ ತಲುಪ್ತಾರೆ. ಋಷಿಗಳೊಟ್ಟಿಗೆ ಬಂದ ಕುಂತಿ ಮತ್ತು 5 ಮಕ್ಕಳನ್ನ ಭೀಷ್ಮ ವಿದುರರು ಬಂದು ಪ್ರೀತಿಯಿಂದ ಬರಮಾಡ್ಕೊಳ್ತಾರೆ. ಆದರೆ ಪಾಂಡು ಮತ್ತು ಮಾದ್ರಿಯ ವಿಷಯ ತಿಳಿದು ಭೀಷ್ಮರಿಗೊಬ್ಬರಿಗೇ ಅಲ್ಲ, ಇಡೀ ಹಸ್ತಿನಾವತಿಯ ಜನರಿಗೂ ದುಃಖವಾಗುತ್ತೆ. ಧೃತರಾಷ್ಟ್ರನಿಗೆ ತನ್ನ ತಮ್ಮನ ಸಾವಿನ ವಿಷಯ ತಿಳಿದು ದುಃಖವಾದ್ರೂ ಅವನ ಮಕ್ಕಳು ಹಸ್ತಿನಾವತಿಗೆ ಬಂದ್ಬಿಟ್ರಲ್ಲ ಅಂತ ಅಸೂಯೆಯೂ ಉಂಟಾಗುತ್ತೆ. ಅಸಹಾಯಕರಾಗಿ ಬಂದು ನಿಂತಿದ್ದ ಪಾಂಡುವಿನ ಮಕ್ಕಳ ಬಗ್ಗೆ ಕನಿಕರ ತೋರಿಸೋದು ಬಿಟ್ಟು ಒಂದಿಷ್ಟು ಜನ ಪಾಂಡುವಿಗೆ ಶಾಪವಿದ್ದಿದ್ರಿಂದ ಕುಂತಿ ಮಾದ್ರಿಯರಿಗೆ ಜನಿಸಿದ ಮಕ್ಕಳು ಹೇಗೆ ಪಾಂಡವರು ಅಂತ ಕರೆಸ್ಕೊಳ್ತಾರೆ ಅನ್ನೋ ಪ್ರಶ್ನೆಯೊಂದನ್ನು ಮುಂದಿಡ್ತಾರೆ. ಈ ಪ್ರಶ್ನೆಗೆ ಉತ್ತರಿಸೋಕೆ ಸ್ವತಃ ಭೀಷ್ಮ ಮತ್ತು ವಿದುರರು ಧರ್ಮಸಭೆಯನ್ನ ಕರೀತಾರೆ. ಆ ಧರ್ಮಸಭೆಯಲ್ಲಿ ವಾರಸುದಾರಿಕೆಯ ಬಗ್ಗೆಯೂ ಚರ್ಚೆಯಾಗುತ್ತೆ. ಗೆಳೆಯರೇ, ಅಂದಿನ ಕಾಲದಲ್ಲಿ 12 ಬಗೆಯಲ್ಲಿ ಸಂತಾನವನ್ನ ಪಡೆಯಲು ಧರ್ಮ ಸಮ್ಮತಿಸಿತ್ತು. ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ಮಕ್ಕಳನ್ನ ಪಡೆದ್ರೆ ಅವರನ್ನ ಸ್ವಯಂಜಾತ ಎಂದು, ಗಂಡನಿಂದ ಮಕ್ಕಳಾಗದೇ ಹೋದಾಗ ಯಜ್ಞ ಯಾಗಾದಿಗಳನ್ನ ಮಾಡಿ ದೇವತೆಗಳು ನೀಡುವ ವರದಿಂದ ಮಕ್ಕಳನ್ನ ಪಡೆದ್ರೆ ಅವರನ್ನ ಪ್ರಣೀತಿ ಎಂದು, ಹಾಗೆ ತಪೋನಿಷ್ಠ ಬ್ರಾಹ್ಮಣನಿಂದ ಮಗುವನ್ನ ಪಡೆದ್ರೆ ಅಂತಹ ಮಕ್ಕಳನ್ನ ಪರಿಕ್ರೀತ ಎಂದು, ಅದೇ ರೀತಿ ಮಗಳಿಗೆ ಹುಟ್ಟುವ ಮಗನನ್ನ ವಿವಾಹವಾಗುವ ಮೊದಲೇ ನಿನ್ನ ಹೊಟ್ಟೆಯಲ್ಲಿ ಮುಂದೆ ಜನಿಸುವ ಮಗುವನ್ನ ನಮಗೇ ನೀಡಬೇಕು ಅಂತ ಒಪ್ಪಂದ ಮಾಡಿಕೊಂಡು ಪಡೆದ ಮಕ್ಕಳನ್ನ ಪುತ್ರಿಕಾಸುತ ಎಂದು, ಮೊದಲನೇ ಮದುವೆಯಾಗಿ ಮಕ್ಕಳಾಗದೆ ಹೋದಾಗ 2ನೇ ಮದುವೆಯಾಗಿ ಪಡೆಯುವ ಮಕ್ಕಳಿಗೆ ಪೌನರ್ಭವ ಎಂದು, ಮದುವೆಗೆ ಮೊದಲೇ ಮಗುವಾಗಿ ಆನಂತರ ಮದುವೆಯಾದ ದಂಪತಿಗಳ ಮಕ್ಕಳನ್ನ ಕಾನೀನ ಎಂದು, ಸಹೋದರಿಯ ಮಗುವನ್ನ ಪಡೆದು ಪಾಲಿಸಿದ್ರೆ ಭಗಿನ್ಯಾಶ್ವ ಎಂದು, ದತ್ತು ಪಡೆದ ಮಕ್ಕಳಿಗೆ ದತ್ತು ಸಂತಾನವೆಂದು, ಪತಿಯ ಅಪ್ಪಣೆ ಇಲ್ಲದೆ ಬೇರೆ ಪುರುಷನೊಂದಿಗೆ ಸಮಾಗಮ ಹೊಂದಿ ಮಕ್ಕಳನ್ನ ಪಡೆದ್ರೆ ಕುಂಡ ಸಂತಾನ ಎಂದು, ಹಣವನ್ನ ಕೊಟ್ಟು ಪಡೆದ ಮಗುವನ್ನ ಕ್ರೀತ ಸಂತಾನ ಎಂದು, ತಂದೆ ತಾಯಿ ಯಾರು ಅಂತ ತಿಳಿಯದ ಮಗುವನ್ನ ಸಾಕಿದ್ರೆ ಆ ಮಗುವನ್ನ ಮೂಢ ಸಂತಾನ ಎಂದು, ಗೊತ್ತು ಗುರಿ ಇಲ್ಲದ ವ್ಯಕ್ತಿಯೊಬ್ಬ ನಾನು ನಿಮ್ಮ ಪುತ್ರ ಅಂತ ಹೇಳಿದ್ರೆ ಅವನನ್ನ ಕ್ಷತ್ರಿಮ ಸಂತಾನವೆಂದು, ಅನ್ಯ ಪುರುಷನನ್ನ ಸೇರಿ ಗರ್ಭಧರಿಸಿದ ಸ್ತ್ರೀಯನ್ನ ಮದುವೆಯಾಗುವ ಪುರುಷನಿಗೆ ಹುಟ್ಟುವ ಮಕ್ಕಳನ್ನ ಸಹೋಡ ಸಂತಾನ ಎಂದು, ಸುಸಂಸ್ಕೃತರಲ್ಲದ ಹೆಣ್ಣು ಮಗಳಲ್ಲಿ ಜನಿಸಿದ ಮಕ್ಕಳನ್ನ ಜ್ಞಾತರೇತಸ ಎಂದು ಕರೆಯಲಾಗ್ತಿತ್ತು. ಈ ಎಲ್ಲಾ ಸಂತಾನದ ಬಗ್ಗೆ ವಿವರವಾಗಿ ತಿಳಿಸಿದ ವಿದುರನು ನಮ್ಮ ಪಾಂಡುವಿನ ಒಪ್ಪಿಗೆ ಪಡೆದು ಧರ್ಮಸಮ್ಮತವಾಗಿ ಕುಂತಿ ಮಾದ್ರಿಯರು ದೇವತೆಗಳು ನೀಡಿದ ವರದಿಂದ ಮಕ್ಕಳನ್ನ ಪಡೆದಿದ್ದಾರೆ. ಹೀಗಾಗಿ ಇವು ಪಾಂಡುಪುತ್ರರೆನಿಸಿಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಇವರೆಲ್ಲರಿಗೂ ಹಸ್ತಿನಾವತಿಯ ಮೇಲೆ ಅಧಿಕಾರವಿರುತ್ತೆ ಅಂತ ತಿಳಿಸ್ತಾರೆ. ನಾವಿಲ್ಲಿ ಹೇಳಿರೋ ವಿವಿಧ ಸಂತಾನಗಳ ಪ್ರಕಾರಗಳು ಯಾಜ್ಞವಲ್ಕರ ಮಿತಾಕ್ಷರಿ ಗ್ರಂಥದಲ್ಲಿ ನಮಗೆ ಸಿಗುತ್ತವೆ. ಹೀಗೆ ಸಂತಾನದ ಬಗ್ಗೆ ಧರ್ಮ ಸೂಕ್ಷ್ಮವನ್ನ ವಿದುರರು ವಿವರವಾಗಿ ತಿಳಿಸಿದ್ದರಿಂದ ಆ ಸಭೆಯಲ್ಲಿ ಪಾಂಡುಪುತ್ರರನ್ನ ಅಂಗೀಕರಿಸಲಾಗುತ್ತೆ. ಪಿತಾಮಹ ಭೀಷ್ಮರಿಗಂತೂ ಬಹು ಖುಷಿಯಾದ್ರೆ ಧೃತರಾಷ್ಟ್ರನಿಗೆ ಕೊಂಚ ಅಸಮಾಧಾನವಾಗುತ್ತೆ. ಅರಮನೆಗೆ ಬಂದ ಪಾಂಡುಪುತ್ರರನ್ನ ನೋಡಿ ದುರ್ಯೋಧನನಿಗೆ ಇರಿಸು ಮುರುಸು ಆಗುತ್ತೆ. ಪುಟ್ಟ ಬಾಲಕರಾಗಿದ್ದಾಗಲೇ ಕೌರವರು ಪಾಂಡವರ ಮೇಲೆ ಸಣ್ಣದಾಗೆ ಹಗೆಯನ್ನ ಸಾಧಿಸೋಕೆ ಪ್ರಾರಂಭ ಮಾಡಿಬಿಡ್ತಾರೆ. ಹಾಗಾದ್ರೆ ಮುಂದೆ ಕೌರವರ ಮತ್ತು ಪಾಂಡವರ ಬಾಲ್ಯದ ದಿನಗಳು ಹೇಗಿದ್ವು? ಭೀಮನನ್ನ ಕಂಡ್ರೆ ದುರ್ಯೋಧನನಿಗೆ ಅದ್ಯಾಕೆ ಅಷ್ಟು ದ್ವೇಷ ಹುಟ್ಕೊಂತು? ಇವೆಲ್ಲವನ್ನ ಸವಿಸ್ತಾರವಾಗಿ ಹೇಳ್ತೀವಿ. ಆದರೆ ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್. ಮಹಾಭಾರತ ಕಥಾಮೃತ ಸರಣಿಯನ್ನ ನೀವು ಕೇಳೋದ್ರ ಜೊತೆಗೆ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಧರ್ಮೋ ರಕ್ಷತಿ ರಕ್ಷಿತಃ.